ಶಿವಮೊಗ್ಗದ ಹೊಸನಗರ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿದೆ. ಕಳಪೆ ಕಾಮಗಾರಿಯಿಂದ ಆಸ್ಪತ್ರೆಯ ಕಟ್ಟಡ ಸೋರ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆ ಕೋಟಿ ಕುಳ ಭ್ರಷ್ಟಾಧಿಕಾರಿಗಳನ್ನ ಭೇಟಿಯಾಡಿದೆ. ಈಗ ಲೋಕಾಯುಕ್ತ ವಾರದ ಹಿಂದೆ ಅಷ್ಟೇ 54 ಕಡೆ 12 ಅಧಿಕಾರಿಗಳಿಂದ ರೇಡ್ ಮಾಡಲಾಗಿತ್ತು. ಈಗ ಕೋಟಿ ಕುಳ ಭ್ರಷ್ಟ ಅಧಿಕಾರಿಗಳ ಭೇಟೆಯಲ್ಲಿ ಲೋಕಾಯುಕ್ತ ಮತ್ತೆ ತನ್ನ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ರಾಜ್ ನ್ಯೂಸ್ ಕನ್ನಡದಲ್ಲಿ ಬ್ರೋಕರ್ಗಳ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೋಟಿ ಕೋಟಿ ಕುಳಗಳು ಭ್ರಷ್ಟ ಅಧಿಕಾರಿಗಳ ಭೇಟಿಯಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಹೋದ ವಾರದ ಹಿಂದೆ ಅಷ್ಟೇ 54 ಕಡೆ 12 ಅಧಿಕಾರಿಗಳಿಂದ ರೇಡ್ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿಯನ್ನ ಮಾಡಿತ್ತು. ತೋಟಗಾರಿಕೆ ವೆಟರ್ನರಿ ಆಫೀಸರ್ಸ್ ಮನೆಯಲ್ಲೂ ಕೂಡ ತಲಾಶೆಯನ್ನ ನಡೆಸಿತ್ತು. ಲೋಕಾಯುಕ್ತ ರೇಡ್ ಹಿಂದೆ ಬ್ರೋಕರ್ಗಳ ಎಸಿಯದ್ದೇ ಕೈಚಳಕ. ರಾಜ್ ನ್ಯೂಸ್ ನಲ್ಲಿ ಬ್ರೋಕರ್ಗಳ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬಿಚ್ಚಿಡ್ತಾ ಇದ್ದೀವಿ. ಲೋಕಾಯುಕ್ತ ರೇಡ್ ಹಿಂದೆ ಬೆಂಗಳೂರು ಉತ್ತರ ಎಸಿ ಕಚೇರಿಯ ಸುತ್ತ ಬ್ರೋಕರ್ಗಳ ರಣವ್ಯೂಹ ಇದೆ. ಇತ್ತೀಚೆಗೆ ನಡೆದಂತಹ ಲೋಕಾಯುಕ್ತ ರೇಡ್ ಹಿಂದೆ ಬ್ರೋಕರ್ಗಳ ಎಸಿಯದ್ದೇ ಕೈಚಳಕ ಇರುವಂತದ್ದು. ಕೆಲವೊಂದಿಷ್ಟು ವಿಚಾರವಾಗಿ ನೋಡೋದಾದ್ರೆ, ಇತ್ತೀಚೆಗೆ ಸಾಕಷ್ಟು ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತಂದ್ರೆ ಈ ಬ್ರೋಕರ್ಗಳು ಅನ್ನುವಂಥವ್ರು ಮಧ್ಯಸ್ಥಿಕೆಯನ್ನ ವಹಿಸ್ತಾರೆ. ದೂರುದಾರರನ್ನ ಸೃಷ್ಟಿಸಿ ಕೇಸ್ ಮಾಡಿ ವರ್ಕರ್ನೇ ಮುಗಿಸೋದಕ್ಕೆ ಕೂಡ ಪ್ಲಾನ್ ಮಾಡಲಾಗಿತ್ತು. ಸೊ ಈ ರೀತಿಯಾದಂತಹ ಕೈಚಳಕಗಳು ಬ್ರೋಕರ್ಗಳಿಂದ ಆಗ್ತಿರುತ್ತೆ. ಲೋಕಾಯುಕ್ತ ರೇಡ್ ಆಗಿ ದಸ್ತಗಿರಿ ಆಗಿರುವ ಕೇಸ್ ವರ್ಕರ್ ಮಂಜುನಾಥ್, ಬೆಂಗಳೂರು ನಗರ ಉತ್ತರ ಎಸಿ ಕೇಸ್ ವರ್ಕರ್ ಮಂಜುನಾಥ್ ಅವರನ್ನ ಕೆಡವೋದಕ್ಕೆ ಶತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಪ್ರಮೋದ್ ಎಲ್ ಪಾಟೀಲ್ ಹಾಗೂ ಬ್ರೋಕರ್ಗಳ ಷಡ್ಯಂತ್ರದಿಂದ ಮಂಜುನಾಥ್, ಎಸಿ ಪ್ರಮೋದ್ ಎಲ್ ಪಾಟೀಲ್ ಬಲಗೈ ಬಂಟ. ಪಾಟೀಲ್ ಜೊತೆ ಕೆಲಸವನ್ನ ಮಾಡ್ತಾ ಇದ್ದ ಕೇಸ್ ವರ್ಕರ್ ಮಂಜುನಾಥ್ ಆದ್ರೆ ಬೆಂಗಳೂರು ನಗರ ಎಸಿ ಕಚೇರಿಯನ್ನೇ ಮುನ್ನಡೆಸ್ತಾ ಇದ್ದ ಈ ಕೇಸ್ ವರ್ಕರ್ ನೋಡಿ, ಒಂದು ಕಡೆಯಾಗಿ ಇಲ್ಲಿ ಅಧಿಕಾರಿಗಳು ಕೆಲಸ ಅಲ್ಲ, ಬ್ರೋಕರ್ಗಳ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿದೆ. ಅಧಿಕಾರದೇನಿಲ್ಲ, ಸೈನ್ ಹಾಕಿಬಿಟ್ಟು ದುಡ್ಡನ್ನ ಇಸ್ಕೊಬಿಡೋದು ಅಷ್ಟೇ. ಬ್ರೋಕರ್ಗಳದು ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ ಎಲ್ಲಾ ಕಡೆನೂ ಕೂಡ ಬ್ರೋಕರ್ ಹಾವಳಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಅವ್ರಿಗೇನು ಕೆಲಸ ಇಲ್ಲ, ಕೇಸನ್ನ ತಗೊಂಡ್ ಬಂದು ಕೊಡೋದು, ಅಧಿಕಾರಿಗಳಿಂದ ಸೈನ್ ಹಾಕೊಳ್ಳೋದು, ಅದಾದ ನಂತರವಾಗಿ ಇಷ್ಟು ಲಂಚ ಅಂತ ಪಡೆಯೋದು. ಅದರಲ್ಲಿ 50 ಅಧಿಕಾರಿಗಳಿಗೆ 50 ಬ್ರೋಕರ್ಗಳಿಗೆ. ಇನ್ನೇನ್ ಬೇಕು? ಅವ್ರೇನ್ ದುಡಿಬೇಕಾ? ಬೆವ್ರು ಹರಿಸ್ಬೇಕಾ? ಕೂತ್ ತಿನ್ನೋದಷ್ಟೇ ಅವ್ರದ್ದು. ಅಧಿಕಾರಿಗಳು ಕೋಟಿ ಕೋಟಿ ಮನೆಗಳನ್ನ ಕಟ್ಟಿರ್ತಾರೆ, ಕೋಟಿ ಕೋಟಿ ಆಸ್ತಿಯನ್ನ ಖರೀದಿ ಮಾಡಿರ್ತಾರೆ. ಹೇಗ್ ಬರುತ್ತೆ ಅವರಿಗೆ ಹಣ? ಸರ್ಕಾರದ ಕೆಲಸವನ್ನ ನಾವು ಬಹಳ ಗೌರವವನ್ನಿಟ್ಟು ಮಾಡ್ತೀವಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕರಿತೀವಿ. ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತ ಮಾಹಿತಿ, ಅವರಿಗೆ ಬೇಕಾದಂತ ಕೆಲಸ ಕಾರ್ಯಗಳನ್ನ ಹಣವಿಲ್ಲದೆ ಮಾಡ್ಕೊಡ್ಬೇಕು. ಆದ್ರೆ ಎಲ್ಲಾ ಕಚೇರಿಗಳಲ್ಲೂ ಕೂಡ ಈ ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಸೊ ಎಲ್ಲ ಒಂದು ಕಡೆ ನಾರ್ತ್ ಎಸಿ ಕಚೇರಿಯ ಮಂಜುನಾಥ್ ಅರೆಸ್ಟ್ ಬೆನ್ನಲ್ಲೇ ಸ್ಫೋಟಕ ಅಂಶ ರಿವೀಲ್ ಆಗ್ತಾ ಇದೆ. ಎಸ್ಟಿಎ ಮಂಜುನಾಥ್ 100 ಕೋಟಿಯ ಬೇನಾಮಿ ವಹಿವಾಟನ್ನ ನಡೆಸ್ತಾ ಇರುವಂತ ಚರ್ಚೆ. ಲೋಕಾಯುಕ್ತ ರೇಡ್ ಬೆನ್ನಲ್ಲೇ ಈಗ ಬಯಲಾಗ್ತಾ ಇದೆ ಮಂಜುನಾಥ್ ಅಕ್ರಮ. ಸಂತೋಷ್ ಪಾಟೀಲ್ ಎಂಬ ಬ್ರೋಕರ್ ಚೇಲ ಆಗಿದ್ದ ಮಂಜುನಾಥ್ ದಶಕದಿಂದ 100 ಕೋಟಿ ವಹಿವಾಟನ್ನ ಮಾಡ್ತಾ ಇರುವಂತದ್ದು. ಈ ಕೇಸ್ ವರ್ಕ್ ವಿಜಯ್ ಶಂಕರ್ ಡಿಸಿ ಆಗಿದ್ದ ವೇಳೆ ಆರ್ಪಿಸಿ ಸೆಕ್ಷನ್ ನಲ್ಲಿ ಕೂಡ ಕೇಸ್ ವರ್ಕರ್ ಮಾಡ್ತಿದ್ದು. ಈ ವೇಳೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡಿರುವಂತ ಆರೋಪ ಕೂಡ ಕೇಳಿ ಬಂದಿದೆ. ಕಳೆದ 3 ವರ್ಷದಿಂದ ನಾರ್ತ್ ಎಸಿ ಕಚೇರಿಯಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಿರುವಂತದ್ದು ಈತ. ಈ ವೇಳೆ 136/2 RA ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ ಕೇಸ್ ವರ್ಕರ್ ಮಂಜುನಾಥ್ ಈ ಸಂದರ್ಭದಲ್ಲಿ ಚೇಲಾಗಳ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಸಂಪಾದನೆ ಮಾಡಲಾಗಿದೆ. ಎಸಿ ಕಚೇರಿಯ ಸುತ್ತ ಬ್ರೋಕರ್ಗಳ ಈಗ ರಣವ್ಯೂಹ ಅಂತ ಹೇಳಬಹುದು. ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದೂರುದಾರರನ್ನ ಸೃಷ್ಟಿ ಮಾಡೋದು, ಕೇಸ್ ವರ್ಕರ್ನೇ ಮುಗಿಸೋದಕ್ಕೆ ಪ್ಲಾನ್ ಮಾಡಿರುವಂತದ್ದು. ದೂರುದಾರರು ಅಂತ ಸೃಷ್ಟಿ ಮಾಡ್ಬಿಟ್ಟು ಕಂಪ್ಲೇಂಟ್ ಕೊಡೋದು, ಕಂಪ್ಲೇಂಟ್ ಕೊಟ್ಬಿಟ್ಟು ಈ ರೀತಿ ಅಕ್ರಮ ಎಸಗ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ದೂರು ದಾಖಲು ಮಾಡೋದು, ಆಮೇಲೆ ಕೇಸ್ ವರ್ಕರ್ಗಳನ್ನ ಮುಗಿಸ್ಬಿಡೋದು. ಈ ತರದ ಪ್ಲಾನ್. ಸರ್ಕಾರಿ ಆಸ್ತಿಯನ್ನ ರಕ್ಷಣೆ ಮಾಡಬೇಕಾಗಿರುವಂತಹ ಅಧಿಕಾರಿಗಳೇ ಈಗ ಸರ್ಕಾರಿ ಕೆಲಸವನ್ನ ಮಾಡ್ಕೊಂಡು ಗುಳುಂ ಮಾಡ್ತಾ ಇದ್ದಾರೆ.
ಕಾಯಕವೇ ಕೈಲಾಸ ಅಂತ ಕರಿತೀವಿ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕರಿತೀವಿ, ಸರ್ಕಾರಿ ಅಧಿಕಾರಿಗಳನ್ನ ದೇವರ ರೂಪದಲ್ಲಿ ನೋಡ್ತೀವಿ. ಯಾಕೆ ಹೇಳಿ? ಎಲ್ಲಾ ರೀತಿಯಾದಂತ ಸಹಾಯವನ್ನ ಮಾಡ್ತಾರೆ, ಬಡ ಬಗ್ಗರಿಗೆ ನೆರೆ ಆಗ್ತಾರೆ. ಆದ್ರೆ ಇಲ್ಲಿ ಒಂದು ಕಡೆ ತಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ. STA ಸಿಬ್ಬಂದಿಯಿಂದಲೇ ಆಸ್ತಿ ಗುಳುಂ ಮಾಡಲಾಗ್ತಾ ಇದೆ. ಕೇಸ್ ವರ್ಕರ್ ಮಂಜುನಾಥ್ ಅಕ್ರಮ ಇದು, ಅದನ್ನ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕಡತಗಳ ವಿಚಾರಕ್ಕೆ ಎಸಿ ಹಾಗೂ ವರ್ಕರ್ಗಳು ನಡೆಸ್ತಾ ಇರುವಂತಹ ಕಾಳಗ ಇದು. ಹೀಗಾಗಿ ಎಸಿ ಹಾಗೂ ಟೀಮ್ ನಿಂದ ದೂರುದಾರರನ್ನ ಸೃಷ್ಟಿಸಿ ಲೋಕಾಯುಕ್ತ ದಾಳಿಗೆ ಅಂದ್ರೆ ಮಂಜುನಾಥ್ ಮೇಲೆ ದಾಳಿಯನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಕೋಟಿ ಕೋಟಿ ಅಕ್ರಮದ ಆಸ್ತಿ ಪತ್ತೆಯಾಗಿದೆ. ವಿಚಾರಣೆಯ ವೇಳೆ ಕೋಟಿ ಕೋಟಿ ಸಂಪಾದನೆ ಮಾಡಿರುವಂತಹ ವಿಚಾರ ಈಗ ಬಯಲಾಗಿರುವಂತದ್ದು. ಎಸ್, ಪ್ರಮುಖವಾಗಿ ಒಂದು ಕಡೆ ಮಂಜುನಾಥ್ ಯಾವ ರೀತಿಯಾಗಿ ಕೋಟಿ ಕೋಟಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖ ಅಂಶಗಳು ಬಯಲಾಗ್ತಾ ಇದೆ. ಎಸ್, ಒಂದು ಕಡೆ ಈಗಾಗಲೇ ಸರ್ಕಾರಿ ಆಸ್ತಿ ರಕ್ಷಣೆ ಮಾಡಬೇಕಾಗಿರುವಂತಹ STA ಸಿಬ್ಬಂದಿಗಳಿಂದಲೇ ಆಸ್ತಿಯನ್ನ ಗುಳುಂ ಮಾಡಲಾಗ್ತಾ ಇದೆ. ಕೇಸ್ ವರ್ಕರ್ ಮಂಜುನಾಥ್ ಅಕ್ರಮ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತರು. ಬೆಂಗಳೂರು ಉತ್ತರ ಎಸಿ ಕಚೇರಿಯ ಸುತ್ತ ಬ್ರೋಕರ್ಗಳ ರಣವ್ಯೂಹ ಇದು. ಎಸಿ ಕಚೇರಿಯ ಮಂಜುನಾಥ್ ಅರೆಸ್ಟ್ ಆದ ಬೆನ್ನಲ್ಲೇ ಸ್ಫೋಟಕ ಅಂಶಗಳು ರಿವೀಲ್ ಆಗ್ತಾ ಇದೆ. STA ಮಂಜುನಾಥ್ ನೂರಾರು ಕೋಟಿ ರೂಪಾಯಿ ಬೇನಾಮಿ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಲೋಕಾಯುಕ್ತ ರೇಡ್ ಬೆನ್ನಲ್ಲೇ ಈಗ ಮಂಜುನಾಥ್ ಅಕ್ರಮ ಬಯಲಾಗ್ತಾ ಇದೆ. ಸಂತೋಷ್ ಪಾಟೀಲ್ ಎಂಬಂತಹ ಬ್ರೋಕರ್ ಚೇಲ ಆಗಿದ್ರು ಮಂಜುನಾಥ್. ದಶಕದಿಂದ ನೂರಾರು ಕೋಟಿ ರೂಪಾಯಿ ವಹಿವಾಟನ್ನ ಮಾಡ್ತಾ ಇದ್ದಾರೆ. ಕೇಸ್ ವರ್ಕರ್ ವಿಜಯ್ ಶಂಕರ್ DC ಆಗಿದ್ದ ವೇಳೆ RP ಸೆಕ್ಷನ್ ನಲ್ಲೂ ಕೂಡ ಕೇಸ್ ವರ್ಕರ್ ಆಗಿದ್ರು. ಈ ವೇಳೆ ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕಳೆದ 3 ವರ್ಷದಿಂದ ನಾರ್ತ್ ಎಸಿ ಕಚೇರಿಯಲ್ಲಿ ಕೇಸ್ ವರ್ಕರ್ ಆಗಿ ಮಂಜುನಾಥ್ ಕೆಲಸ ಮಾಡ್ತಿದ್ದಾರೆ. ಈ ವೇಳೆ 136/2 RA ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತಹ ಕೇಸ್ ವರ್ಕರ್ ಮಂಜುನಾಥ್ ಈ ಸಂದರ್ಭದಲ್ಲಿ ಚೇಲಾಗಳ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಪಡೆದುಕೊಂಡಿರುವಂತದ್ದು. ಸರ್ಕಾರಿ ಆಸ್ತಿ ರಕ್ಷಣೆ ಮಾಡಬೇಕಾದಂತ ಅಧಿಕಾರಿಗಳ ಸಿಬ್ಬಂದಿಗಳಿಂದಲೇ ಗುಳುಂ ಆಗಿರುವಂತದ್ದು.